solve the following pair of equations by reducing them to a pair of linear equation. ಸೊ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಡಿನಾಮಿನೇಟರಲ್ಲಿದೆ. ಹೇಗೆ ಮಾಡೋದಿದ್ದೇನೆ ಇವಾಗ? ಉತ್ತರ ಲೆಟ್ ಎ ಬಿ ಈಕ್ವಲ್ ಟು ಏನು ತೊಗೊಳೋದು? 1/x ತೊಗೊಂಡ್ರೆ ಆಗಲ್ಲ. ಇದು ಎಕ್ಸ್ ಪ್ಲಸ್ ವೈ ಬ್ರ್ಯಾಕೆಟಲ್ಲಿದೆ. ಏನು ಮಾಡೋದು? ನಾನು ಏನು ಹೇಳಿದೆ ಸ್ಟಾರ್ಟಿಂಗಲ್ಲಿ? ಮೊದಲು ಏನಂತ ಹೇಳಿದ್ದು ನಾನು, ಏನೇ ಇದ್ರೂ ಡಿನಾಮಿನೇಟರಲ್ಲಿ ಅದು ಪೂರ ತಗೊಳ್ಳಿ. b is equal to 1/x minus y. ಇವಾಗ ಏನಾಗುತ್ತೆ ಇದು? 10a plus 2b is equal to 4. ಇದು ನಮ್ಮ equation 1. 15a minus 5b is equal to minus 2. ಇದು ನಮ್ಮ equation 2. b's eliminate ಮಾಡೋಣ. LCM 2 and 5 10 ಬರುತ್ತೆ. ಸೊ ಮೊದಲನೇದಾಗಿ equation 1 into 5. ಎರಡನೇದು equation 2 into 2. So 5 into all of this. So 50a plus 10b is equal to 20. 30a minus 10b is equal to minus 4. So add ಮಾಡಬೇಕಾ ಸಬ್ಟ್ರಾಕ್ಟ್ ಮಾಡಬೇಕಾ? ಪ್ಲಸ್ 10a minus 10b ಆ್ಯಡ್ ಮಾಡಿ. ಏನಕ್ಕೆ ಅಂತಂದರೆ ನಮ್ಗೆ ಸೈನ್ ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ, ಹಾಗಾಗಿ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. 80a plus 0 is equal to 16. Divide by 80 throughout. So a is equal to 1/5. ಮುಂದಿಂದು ಸಬ್ a in ಇಲ್ಲಿ a in 1 2. So 15/5 is 3 minus 5b is equal to minus 2. Minus 3 both the sides. So minus 5b is equal to minus 5. Minus 5 divided by minus 5 both the sides. b is equal to plus 1. Verify ಮಾಡೋಣ. So ಇದು 2 plus 2 4. 3 minus 5 minus 2. ಸರಿ ಇದೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹುಷಾರಾಗಿರಬೇಕು. a is 1/5 and a is 1/x plus 1. ಸೊ ಹಾಗಾಗಿ therefore 1/a which is equal to x plus y is also equal to 5/1. So x plus y is equal to 5. ಇದನ್ನ equation a ಅಂತ ಕರೆಯೋಣ. Next to x 1/b is equal to x minus 1 which is equal to 1. So xb 1/b is equal to x minus y which is equal to 1. Therefore x minus y is equal to 1. ಇದು ನಮ್ಮ equation b. So equation 1 plus equation a plus b ಮಾಡಬೇಕಾಗುತ್ತೆ. ಏನಕ್ಕೆ? ಇದು ನೋಡಿ, ಇದು ನಿಮ್ಮ ಲೀನಿಯರ್ ಈಕ್ವೇಷನ್. ಇದು ಕೂಡ ಲೀನಿಯರ್ ಈಕ್ವೇಷನ್ 2 ವೇರಿಯಬಲ್. ಸೊ ಹೇಗೆ ಲೀನಿಯರ್ ಈಕ್ವೇಷನ್ 2 ವೇರಿಯಬಲ್ ಸಾಲ್ವ್ ಮಾಡ್ತೀರಾ? ಆ್ಯಡ್, ಸಬ್ಟ್ರಾಕ್ಟ್, ಕ್ರಾಸ್ ಮಲ್ಟಿಪ್ಲಿಕೇಶನ್, ಎಲಿಮಿನೇಷನ್ ಅಲ್ವಾ, ಸಬ್ಸ್ಟಿಟ್ಯೂಷನ್ ಏನೋ ಒಂದು ಮಾಡ್ಬೋದು. ಇಲ್ಲಿ ಎಲಿಮಿನೇಷನ್ ವರ್ಕ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಪ್ಲಸ್ ವೈ ಮೈನಸ್ ವೈ ಇದೆ, ಇವೆರಡು ಆ್ಯಡ್ ಮಾಡಿದಾಗ 1x ಪ್ಲಸ್ 1y is equal to 5. 1x minus 1y is equal to 1. ಸೊ ಇವೆರಡು ಆ್ಯಡ್ ಮಾಡಿದಾಗ 2x plus 0 is equal to 6 divided by 2 x is equal to 3. ಇದನ್ನ equation a ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. sub x in a
So 3 plus 1y is equal to 5 minus 3 both the sides. Y is equal to 2. So 3 plus 2 is 5, 3 minus 2 is 1. Correct ಆಗಿದೆ. Let's summarize the answer. X minus 5 is equal to 3, 2. ಆಯ್ತು, ನಮ್ಮ ಉತ್ತರ ರೆಡಿ. ಸೊ ಪಾಸ್ ಮಾಡಿ ನೋಡೋರು ನೋಡ್ಬೋದು ಇವಾಗ.